ಫಾರಿನರ್ಸ್ ಮೇಲೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಟ್ಯಾಕು ಅತ್ಯಾಚಾರ ಆಗ್ತಾ ಇದೆ. ನಿನ್ನೆ ರಾಜ್ಯ ಸರ್ಕಾರದ ಯೋಜನೆಗಳನ್ನ ಯಾವುದೋ ಯೂನಿವರ್ಸಿಟಿನವರು ಮೆಚ್ಚಿಕೊಂಡಿದ್ರು, ವಿದೇಶಿಗರು ಗುಣಗಾನ ಮಾಡಿದ್ರು. ಈಗ ವಿದೇಶಿಗರ ಮೇಲೆ ಈ ಪ್ರಮಾಣದಲ್ಲಿ ಅತ್ಯಾಚಾರ ಸಾವು ನಡೀತಾ ಇದ್ರು ಕೂಡ ಈ ಸರ್ಕಾರ ಏನೋ ಗಮನಿಸಲ್ಲ ಅಂತಂದ್ರೆ ಏನು ವಿದೇಶಿಗರು ಇದನ್ನ ಬಹಳ ಮೆಚ್ಕೊಂಡ್ಬಿಟ್ಟಿದಾರ? ದೊಡ್ಡ ಪ್ರಮಾಣದ ಅಪಾಯ ಆಗಿದೆ. ಕೇಳಬೇಕು, ಈ ಸರ್ಕಾರದಲ್ಲಿ ಯಾರಿದ್ದಾರೆ ಕೇಳಿಕ್ಕೆ? ಅಲ್ಲೂ ಸದನನೂ ಕೂಡ ಅನಾಥ ಆಗ್ಬಿಟ್ರೆ ನೀವೇ ಈ ಸದನದಲ್ಲಿ ರಕ್ಷಣೆ ಬರಬೇಕಾಗಿರೋ ಅಲ್ಲೂ ಕಾನೂನು ಸುವ್ಯವಸ್ಥೆ ಅನಾಥ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಇಲ್ಲ ಈಗ ಸಮಯ ವ್ಯರ್ಥ ಮಾಡಿದ್ರೆ ಏನ್ ಮಾಡಿದ್ವಿ ಇಲ್ಲಿ ನಾವು? ಏನ್ ಮಾಡೋದು? ಮಾತಾಡಾಯ್ತು, ಅವ್ರು ಮಾತಾಡ್ಲಿ ಹೇಳಿ ಬರ್ತಾರೆ. ಪೀಠದಲ್ಲಿ ಕುತ್ಕೊಂಡು ನೀವು ಅಸಹಾಯಕರಾಗುವಂತ ಪ್ರಶ್ನೆ ಅಲ್ಲ. ಈಗ ಅಸಹಾಯಕ ಪ್ರಶ್ನೆ ಅಲ್ಲ. ಈಗ ನಮ್ಗೆ ಬೆಳಿಗ್ಗೆ ಪ್ರಾರಂಭ ಆಗಿದೆ, ಆಗ್ಬೇಕು, ಅವ್ರು ಬರ್ತಾರೆ. ಈಗ ಒಂದು ಸಮಯ ವ್ಯರ್ಥ ಮಾಡ್ಲಿಕ್ಕೆ ಇಲ್ಲಿ ಆಗುದಿಲ್ಲ, ಅವ್ರು ಬರ್ತಾರೆ. 9:30 ಬಂದು ರಾತ್ರಿ 10 ಗಂಟೆ ತನಕ ನಡೆಸಿರಿ, 10 ಗಂಟೆ ತನಕ ಬಂದು ಸರಿ. ನೀವು ಅಸಹಾಯಕತೆ ವ್ಯಕ್ತ ಬರ್ತಾರೆ. ಈಗ ನಾವು ನಿಮ್ಮನ್ನು ಸ್ಟಾರ್ಟ್ ಮಾಡುವಾಗ ಮಾಡ್ತಾರೆ. ಈ ಸರ್ಕಾರಕ್ಕೆ ಸಂವೇದನೆ ಇಲ್ಲ. ಯಾರಿಗೆ ಬಿಲ್ ಪ್ರೆಸೆಂಟ್ ಆಗುತ್ತಲ್ಲ. ಈಗ ಕೂತ್ಕೊಳ್ಳಿ, ಬಿಲ್ ಪ್ರೆಸೆಂಟ್ ಮಾಡುವ ಮಾಡ್ತೀರಿ ನೀವು ಇಲ್ಲಿ ವಿಷಯ ಮಾಡಿದ್ರೆ ಬಿಲ್ ಪ್ರೆಸೆಂಟ್ ಮಾಡ್ತೀವಿ ಅಂತ ಆಯ್ತು. ಈಗ ನಿಮಗೆ ಗೊತ್ತಿದೆ, ನಿನ್ನೆ ವಿರೋಧ ಪಕ್ಷದ ನಾಯಕರು ಒಬ್ರು ಒಂದೇ ನಿಮಿಷ ಇದ್ದವ್ರೊಬ್ರು ಅವರು ಹೊರಟೋದು ಸರ್, ಅವರು ಹೊರಟೋದು. ಅಧ್ಯಕ್ಷರೇ ಅಶೋಕ್ ಒಂದು ನಿಮಿಷ ಕೂತ್ಕೊಳ್ಳಿ. ನಿನ್ನೆ ವಿರೋಧ ಪಕ್ಷದ ನಾಯಕರು ರಾತ್ರಿ 10:15 ತನಕ ಇಲ್ಲಿ ಕುತ್ಕೊಂಡಿದ್ದಾರೆ. ಬೆಳಿಗ್ಗೆ 9:45 ಬಂದು ಇಲ್ಲಿ ಕುತ್ಕೊಂಡಿದ್ದಾರೆ. ಬಹಳ ವಿದೇಶದ ಬಗ್ಗೆ ನಮ್ಮ ಸರ್ಕಾರದ ಬಗ್ಗೆ ಹೊಗಳಿದ್ದಾರೆ, ಯಾವ್ದೋ ಯೂನಿವರ್ಸಿಟಿನವರು ಹೊಗಳಿದ್ದಾರೆ ಅಂತ ಹೇಳ್ತಾರೆ. ವಿದೇಶಿಗರ ಮೇಲೆ ಇಷ್ಟು ಪ್ರಮಾಣದಲ್ಲಿ ರೇಪ್ ಆಗಿ ಮರಣ ಆಗ್ತಾ ಇದ್ರೆ ಈ ಸರ್ಕಾರಕ್ಕೆ ಸಂವೇದನೆ ಇಲ್ಲೇನೋ? ಈ ಸರ್ಕಾರಕ್ಕೆ ಏನು ಅನ್ಸೋದಿಲ್ವಾ? ಸರಿಗ ಸಿದ್ದರಾಮಯ್ಯನವ್ರ ಭಾಷೆಯಲ್ಲಿ ಹೇಳಬೇಕಂದ್ರೆ ಮಾನವ ಮರ್ಯಾದೆ ಸರ್ಕಾರಕ್ಕೆ. ನಾನು ಇದಕ್ಕೆ ಪೊಲೀಸರು ಯಾಕೆ ಇಷ್ಟೆಲ್ಲ ನಡೀತಿದ್ರು ಕೂಡ ಪೊಲೀಸರು ದಯವಿಟ್ಟು ಸರ್ಕಾರದ ಕಾರ್ಯಕ್ರಮ ಮಾಡಬೇಕು. ಅದು ನೀವು ಒಬ್ಬರಿದ್ದೀರಿ, ಬೇರೆ ಯಾರಿದ್ದಾರೆ? ನಮ್ಮದಾದ್ರೂ ಆಗ್ಲಿ. ಈಗ ನಿಲ್ಲುವಂತದ್ದು ಎಲ್ಲಕ್ಕೆ ಮಾತಾಡ್ತಾರೆ, ಒಬ್ಬೊಬ್ಬರಿಗೆ ಮಾತಾಡ್ತೀನಿ. ಆಯ್ತು, ಒಂದೇ ತಗಡಿಗೆ ಹಾಕಿ ಅವರು ಈಗ ಅವ್ರು ಮಾತಾಡ್ಲಿಕ್ಕೆ ತಾವು ಕೊಟ್ಟಿದ್ದೀರಿ. ಆಯ್ತು, ಅದಕ್ಕೆ ನೀವು ಯಾಕೆ ಮನೆ ಮಾತಾಡಿದ್ರೆ? ಈಗ ಆಯ್ತು, ಪ್ರತಿಪಕ್ಷರಾಗಿ ಮುಗಿಸಿ. ಆಯ್ತು ಅವ್ರೆ, ಆಯ್ತು, ಬುದ್ಧಿವಂತ ಹೇಳಿ.